was a good idea. And here is Debbie, I miss you. I'm not pushing it. One last time. ಓಕೆ ಗೈಸ್, ತುಂಬ ಜನ ಕೇಳೇ ಇರ್ತೀರಾ ಈ ಒಂದು ಊಜಾ ಬೋರ್ಡ್ನ ಬಗ್ಗೆ. ಕೆಲವೊಂದು ಹಾಲಿವುಡ್ ಮೂವಿನಲ್ಲಿಯೂ ಕೂಡ ಈ ಒಂದು ಊಜಾ ಬೋರ್ಡನ್ನು ನಿಮಗೆ ತೋರಿಸೇ ಇರ್ತಾರೆ. ಆ್ಯಂಡ್ ಕನ್ನಡದಲ್ಲಿಯೂ ಕೂಡ ಊಜಾ ಅಂತ ಹೆಸರಿನಲ್ಲಿಯ ಒಂದು ಸಿನಿಮಾ ಕೂಡ ಇದೆ. ಆ್ಯಂಡ್ ಇನ್ನು ಊಜಾ ಬೋರ್ಡ್ ಅಂತಂದ್ರೆ ಇದನ್ನ ಟಾಕಿಂಗ್ ಬೋರ್ಡ್ ಆ್ಯಂಡ್ ಸ್ಪಿರಿಟ್ ಬೋರ್ಡ್ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಈ ಒಂದು ಗೇಮನ್ನು ಆಡೋದ್ರಿಂದ ನಾವು ಬೇರೆ ಡೈಮೆನ್ಷನ್ನಲ್ಲಿರುವಂತಹ ಒಂದು ಆತ್ಮಗಳ ಜೊತೆ ನಾವಿಲ್ಲಿ ಮಾತನಾಡ್ಬೋದು. ಅಂದರೆ ಈ ಒಂದು ಗೇಮ್ನ ಮೂಲಕ ಇಲ್ಲಿ ನಾವು ಸ್ಪಿರಿಟನ್ನು ಇನ್ವೈಟ್ ಮಾಡ್ತೀವಿ ಆ್ಯಂಡ್ ಅದರ ಜೊತೆಗೆ ಆ ಒಂದು ಸ್ಪಿರಿಟ್ನ ಜೊತೆಗೆ ಈ ಒಂದು ಬೋರ್ಡ್ನ ಮೂಲಕ ಕಮ್ಯುನಿಕೇಟನ್ನು ಕೂಡ ಇಲ್ಲಿ ನಾವು ಮಾಡ್ತೀವಿ. ಆ್ಯಂಡ್ ಇನ್ನು ಈ ಒಂದು ಗೇಮನ್ನು ಆಡ್ತಾ ಇರುವಾಗ ಅವರ ಅಕ್ಕಪಕ್ಕದಲ್ಲಿ ಈ ಒಂದು ಸ್ಪಿರಿಟ್ನ ಪ್ರೆಸೆನ್ಸ್ ಫೀಲ್ ಆಗ್ತಾ ಇದ್ದ ತಕ್ಷಣ ತುಂಬ ಜನರು ಈ ಒಂದು ಗೇಮ್ನ ಅಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೆ ಇಲ್ಲಿಂದ. ಆ ಸ್ಪಿರಿಟ್ನ ನಾವಿಲ್ಲಿ ಯಾವ ರೀತಿ ಇನ್ವೈಟ್ ಮಾಡ್ತೀವೋ ಅದೇ ರೀತಿ ಆ ಒಂದು ಸ್ಪಿರಿಟನ್ನು ಕಳಿಸ್ಕೊಟ್ಟು ಇಲ್ಲಿ ಈ ಒಂದು ಗೇಮನ್ನು ಎಂಡ್ ಮಾಡಬೇಕು. ಇಲ್ಲ ಅಂತಂದರೆ ಆ ಒಂದು ಸ್ಪಿರಿಟು ತನ್ನ ಲೋಕಕ್ಕೆ ಹೋಗದೆ ಇಲ್ಲೇ ಉಳಿದ್ಕೊಂಡು ಬಿಡುತ್ತೆ. ಆ್ಯಂಡ್ ಅವರಿಗೂ ಕೂಡ ಇಲ್ಲಿ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ತುಂಬ ಜನ ಈ ಒಂದು ಗೇಮನ್ನು ಆಡಿ ಇಲ್ಲಿ ತೊಂದರೆಯನ್ನು ಮಾಡ್ಕೊಂಡಿದ್ದಾರೆ. ಏನೋ ಎಕ್ಸೈಟ್ಮೆಂಟಿಗೆ ಈ ಒಂದು ಗೇಮನ್ನು ಆಡೋಕ್ಕೆ ಹೋಗ್ತಾರೆ, ನಂತರ ಹೆದರ್ಕೊಂಡು ಈ ರೀತಿಯ ತುಂಬಾ ಪ್ರಾಬ್ಲಮ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇನ್ನು ಕೆಲವೊಬ್ರು ಇದನ್ನ ಫೇಕ್ ಅಂತಲೂ ಕೂಡ ತುಂಬ ಜನ ಹೇಳ್ತಾರೆ. ಯಾಕಂತಂದರೆ ಈ ಒಂದು ಗೇಮನ್ನು ಅವರು ಕೂಡ ಟ್ರೈ ಮಾಡಿರ್ತಾರೆ ಆ್ಯಂಡ್ ಯಾವುದೇ ರೀತಿಯ ಸ್ಪಿರಿಟು ಕೂಡ ಇಲ್ಲಿ ಬಂದಿರಲ್ಲ. ಸೊ ಇದನ್ನು ನೋಡಿಕೊಂಡು ಅವರು ಫೇಕ್ ಅಂತ ಹೇಳಿರ್ತಾರೆ. ಯಾಕಂತಂದರೆ ಈ ಒಂದು ಊಜಾ ಬೋರ್ಡ್ ಆಡಬೇಕಂತಂದರೆ ಅದರದ್ದೇ ಆದ ಕೆಲವೊಂದು ರೂಲ್ಸ್ಗಳಿರುತ್ತೆ. ಆ್ಯಂಡ್ ಇನ್ನು ಊಜಾ ಬೋರ್ಡ್ನ ಬಗ್ಗೆ ಇಲ್ಲಿ ಸೈನ್ಸು ಕೂಡ ಹೇಳುತ್ತೆ. ಮಾನವನ ಮೆದುಳಿನಲ್ಲಿ ಕಾನ್ಷಿಯಸ್ ಮೈಂಡು, ಸಬ್ ಕಾನ್ಷಿಯಸ್ ಮೈಂಡು, ಅನ್ಕಾನ್ಷಿಯಸ್ ಮೈಂಡು, ಫ್ರೀ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಝೋಂಬಿ ಮೈಂಡ್ ಅಂತ ಇರುತ್ತೆ. ಈ ಗೇಮ್ನಲ್ಲಿ ನಿಮ್ಮ ಕೈ ಮೂಮೆಂಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ರೀಸನ್ ಬಂದ್ಬಿಟ್ಟು ಇಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್. ನೀವು ಯಾವಾಗ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಕೈಯನ್ನು ಇಲ್ಲಿ ಮೂಮೆಂಟ್ ಮಾಡ್ತಿರೋ ಅದನ್ನೇ ಬಂದ್ಬಿಟ್ಟು ಇಲ್ಲಿ ಇಡಿನೋ ಮಾಂಟರ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಸೈನ್ಸ್ ಈ ಒಂದು ಬೋರ್ಡ್ನ ಬಗ್ಗೆ ಹೇಳುತ್ತೆ. ಇವಾಗ ಈ ಒಂದು ಊಜಾ ಬೋರ್ಡನ್ನು ಆಡ್ತಿರುವಂಥ ಕೆಲವೊಂದು ಫುಟೇಜಸ್ನ ಬಗ್ಗೆ ಇವಾಗ ಹೇಳ್ತೀನಿ ಕೇಳಿ. ಸಾರಾ ಎಲಿಸಾ ಎಂಬ ಹುಡುಗಿ ಮನೆಯಲ್ಲಿ ಈ ಒಂದು ಊಜಾ ಬೋರ್ಡನ್ನು ರೆಡಿ ಮಾಡಿಕೊಂಡು ತನ್ನ 3 ಸ್ನೇಹಿತರ ಜೊತೆ ಆಡ್ತಾಳೆ. ಒಂದು ಸ್ಪಿರಿಟನ್ನು ಇನ್ವೈಟ್ ಮಾಡ್ತಾರೆ ಆ್ಯಂಡ್ ಅದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡ್ತಾರೆ. ಆಗ ಸಾರಾ ಆ ಸ್ಪಿರಿಟ್ ಜೊತೆ ತಮಾಷೆ ಹಾಗೂ ಗೇಲಿ ಮಾಡೋಕೆ ಶುರು ಮಾಡ್ತಾಳೆ. ಸೊ ಆಗ ಏನು ಆಯಿತು ಅಂತ ನೀವೇ ನೋಡಿ. Do you need water? You want some water? ಇನ್ನು 1994ರಲ್ಲಿ ಅಮೆರಿಕ ಕೋರ್ಟ್ ಬಂದ್ಬಿಟ್ಟು ಈ ಒಂದು ಊಜಾ ಬೋರ್ಡನ್ನು ಸಾಕ್ಷಿಯಾಗಿ ತೆಗೆದುಕೊಂಡಿತ್ತು. ಅಲ್ಲಿನ ನಿವಾಸಿಯಾಗಿದ್ದ ಹೆರ್ರಿ ಆ್ಯಂಡ್ ನಿಕೋಲಾ ಎಂಬ ಗಂಡ ಹೆಂಡತಿಯ ಕೊಲೆಯ ಬಗ್ಗೆ ಇನ್ವೆಸ್ಟಿಗೇಷನ್ಗೆ ಬಂದಾಗ ಆ ಒಂದು ಮನೆಯಲ್ಲಿ ಈ ಒಂದು ಊಜಾ ಬೋರ್ಡ್ ಸಿಗತ್ತೆ. ಆಗ ಊಜಾ ಬೋರ್ಡ್ ಕೊಲೆಗಾರ ಯಾರು ಅಂತ ಕೇಳಿದಾಗ ಹೆರ್ರಿ ತಮ್ಮನೇ ಕೊಲೆಗಾರ ಅಂತ ಹೇಳುತ್ತೆ. ಆ ಸ್ಟೇಟ್ಮೆಂಟ್ನ ಬೇಸ್ ಮೇಲೆ ಅವನನ್ನು ಅರೆಸ್ಟನ್ನು ಕೂಡ ಇಲ್ಲಿ ಮಾಡ್ತಾರೆ. ಬಟ್ ಇದನ್ನು ಕೋರ್ಟ್ ಸಾಕ್ಷಿ ಅಂತ ತೆಗೆದುಕೊಳ್ಳೋದಿಲ್ಲ. ಸೊ ಇದರಿಂದಾಗಿ ಹೆರ್ರಿ ತಮ್ಮನನ್ನು ಇಲ್ಲಿ ರಿಲೀಸ್ ಮಾಡ್ತಾರೆ. ನಂತರ ಪೊಲೀಸರ ಇನ್ನಷ್ಟು ಇನ್ವೆಸ್ಟಿಗೇಷನ್ನ ನಂತರ ಈತನೇ ಕೊಲೆಗಾರನೆಂದು ಪ್ರೂವ್ ಆಗುತ್ತೆ. ಸೊ ಈ ಒಂದು ಕೇಸ್ನಲ್ಲಿ ಊಜಾ ಬೋರ್ಡ್ ಸತ್ಯವನ್ನು ಹೇಳಿತ್ತಾ ಗೊತ್ತಿಲ್ಲ. ಮೆಕ್ಸಿಕೋದ ಒಂದು ನಗರದಲ್ಲಿ 3 ಜನ ಸ್ನೇಹಿತರು ಒಂದು ರೂಮ್ನಲ್ಲಿ ಕೂತ್ಕೊಂಡು ಈ ಒಂದು ಊಜಾ ಗೇಮನ್ನು ಆಡೋಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಆ ರೂಮ್ನಲ್ಲಿ ಆಗುವಂತಹ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಏನು ಅಂತ ನೀವೇ ನೋಡಿ. ಇನ್ನು ತುಂಬ ಜನ ಇವುಗಳನ್ನು ಫೇಕ್ ಅಂತ ಹೇಳ್ತಾರೆ. ಬಟ್ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂತಂದರೆ ಇದು ಫೇಕ್ ಆಗಿರಲಿ ಅಥವಾ ರಿಯಲ್ ಆಗಿರಲಿ
ಸೊ ಯಾರೂ ಕೂಡ ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.